ಏನ್ ಮಾಡ್ತಾರೆ ನಿಂತರೆ ಬೇಲೂರ ಶಿಲೆಯನ್ನು ನಾಟಿಸುವರು. ಎಸ್ ಪ್ರಕಾಶ್, ಸೂಪರ್ ಆಗಿ ಬರ್ತಿದ್ದೀರ. ಯಾಕೆ ಟೆನ್ಷನ್ ತಗೋತಿಲ್ಲ? ಇಲ್ಲ, ತುಂಬಾ ಇಷ್ಟ ಆಯ್ತು. ಅಯ್ಯೋ ನನಗೆ ಇಷ್ಟ ಓಕೆ, ಇಷ್ಟ ಆಯ್ತಾ? ಇಲ್ಲ ಅಂದ್ರೆ ಯಾರನ್ನ ಇದು ಮಾಡ್ಕೊಂಡು ಬಂದಿರ? ನೀವು ಯಾರನ್ನ ಇದು ಮಾಡ್ಕೊಂಡು ಬಂದಿದ್ದೀರಾ? ಅದೇ ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಬರ್ತೀರಿ? ಹುಡುಗಿಗೋಸ್ಕರ ಬರೀರಿ ಅಂದ್ರೆ ಇಮ್ಯಾಜಿನೇಷನ್ ಬರ್ತಾರೆ. ಸೂಪರ್. ನೆಕ್ಸ್ಟ್ ಲೆಟರ್ ಪೋಸ್ ಮಾಡೋಣ. ಕರಾಟೆ ಮದುವೆ ಎಂಬ ಜೀವನಕ್ಕೆ ಕಾಲಿರುವ ಹೂವೆ, ಜೀವನದಲ್ಲಿ ನೀ ಬಾಳದಿರು ಹೂವೆ, ಯಾರ ಮುಡಿ ನೀ ಸೇರುವೆಯೋ ಆ ಮುಡಿಯಲ್ಲಿ ನೀ ಸದಾ ನಗುತ್ತಿರು ಎಂದು ಬಯಸುವ ಯಾವ ಪುಸ್ತಕಗಳು ಖಂಡಿತ ಅಲ್ಲ. ಮತ್ತೆ ಏನು ಓ ಕರೆಕ್ಟ್ 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 ಇಲ್ವಾ? ಮನಪೂರ್ವಕ ಯಾರ ಸಿಕ್ಕಿದ್ರು ಪರವಾಗಿಲ್ಲ, ಅವ್ರಂತಾನೆ ಬರ್ತಾರೆ. ವೆರಿ ಸ್ವೀಟ್. ಓಕೆ, ಯಾರ ಲೆಟರ್ ತುಂಬಾ ಚೆನ್ನಾಗಿದೆ ಗೊತ್ತಾ? ಇಲ್ಲ ಓದಿ ಇಲ್ಲ, ಯಾರ ಲೆಟರ್ ತುಂಬಾ ಚೆನ್ನಾಗಿದೆ? ಶಾರ್ಟ್ ಆಗಿ ಅವ್ರದ್ದೇ ನಿಂತ್ಕೊಳ್ಳಿ. ಪ್ರಕಾಶ್ ಅವ್ರದ್ದು ತುಂಬಾ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿದೆ. ಓಕೆ, ನೀವು 3 ಜನ ಕಷ್ಟಪಟ್ಟು ಪತ್ರ ಬರ್ದಿದ್ದೀರಾ, ಹೌದು. ಬಟ್ ಇವತ್ತು ಒಬ್ರು ಬ್ಯಾಚಲರ್ ಆಗ್ಲೇಬೇಕು. ಓಕೆ, ಇವತ್ತು ಗುರುವಾರ ಸಂಚಿಕೆ. ಇವತ್ತು ನಾನು ಯೂಶ್ವಲಿ ಮದುಗೆ ಒಂದು ಗ್ರೀನ್ ಕಾರ್ಡ್ ಆಪ್ಷನ್ ಕೊಡ್ತೀನಿ. ಈ ಗ್ರೀನ್ ಕಾರ್ಡ್ ಆಪ್ಷನ್ ಪ್ರಕಾರ ಏನಂದ್ರೆ, ನೀವು 3 ಜನ ಹುಡುಗರಿಗೆ ಇಟ್ಕೋಬಹುದು, ಇಲ್ಲ ನೀವು 3 ಜನ ಹುಡುಗರಿಗೆ ಇಷ್ಟ ಇಲ್ಲ ಇಟ್ಕೊಳ್ಳೋದು, ನಾನು ಒಬ್ರಿಗೆ ನಾನು ಸಾಕು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ನೀವು ಆ ಗ್ರೀನ್ ಕಾರ್ಡ್ ಆಪ್ಷನ್ ನೀವು ತಗೊಳ್ದೇನೂ ಇರ್ಬೋದು. ಸೊ ನನಗೆ ನೀವು ಹೇಳಿ, ನೀವು ಫಸ್ಟ್ ಆಫ್ ಆಲ್ ಆ ಗ್ರೀನ್ ಕಾರ್ಡ್ ಆಪ್ಷನ್ ಇಟ್ಕೋತಾ ಇದ್ದೀರಾ, ಇಟ್ಕೋತಾ ಇಲ್ಲ? ಬೇಡ. ಸೊ ನೀವು ಒಬ್ಬರನ್ನ ಇವತ್ತು ಬ್ಯಾಚಲರ್ ಬಿಟ್ಟು ಕಳಿಸ್ತಾ ಇದ್ದೀರಾ. ಓಕೆ, ಹಾಗಿದ್ದಾಗ ಇವತ್ತು ಮಂಜುನಾಥ್, ಪ್ರಕಾಶ್ ಅಂಡ್ ಪ್ರಶಾಂತ್, ಈ 3 ಜನ ಹುಡುಗರಲ್ಲಿ ಫಸ್ಟ್ ನಾನು ಒಬ್ಬರ ಹೆಸರು ಹೇಳಿ ಯಾರು ಇವತ್ತು ಸೇಫ್ ಆಗಿದೆ. ಪ್ರಶಾಂತ್, ನೀವು ಸೇಫ್ ಆಗಿದ್ದೀರಾ? ಈಗ ಇನ್ನ ಇಬ್ಬರಿದ್ದಾರೆ, ಮಂಜುನಾಥ್ ಅಂಡ್ ಪ್ರಕಾಶ್. ಇವತ್ತು ನೀವು ಯಾವ ಬೇಸಿಸ್ ಮೇಲೆ ಒಂದು ಡಿಸಿಷನ್ ತಗೋತಾ ಇದ್ದೀರಾ? ಅವ್ರು ಮೊನ್ನೆಯಿಂದ ಆಯ್ತಾ ಬಂದಿರೋ ವಿಷಯ, ಮತ್ತೆ ಭವಿಷ್ಯ ಸರ್ಕಾರ ನೋಡಿರೋದು, ಮತ್ತೆ ಇವತ್ತು ನಾನು ನೋಡಿರೋದು, ಅದೆಲ್ಲ ಅದ್ರ ಮೇಲೆ ನೀವು ಡಿಸಿಷನ್ ತಗೋ. ಓಕೆ, ಫಸ್ಟ್ ಆಫ್ ಆಲ್ ನೀವು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಇಬ್ರು ಹುಡುಗರಿಗೆ? ಈಗ ಹೇಳ್ತಿರ್ತೇನೆ ಯಾರು ಮಂಜುನಾಥ್ ಅವ್ರನ್ನ ಕಳಿಸ್ತೇನೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನೀವು ಎಲ್ಲ ರೀತಿಯ ಒಂದು ಒಳ್ಳೆ ಗುಣಗಳು ನಿಮ್ಮ ಹತ್ರ ಇದೆ, ಆದ್ರೆ ನಿಮ್ಮ ಡಿಪೆಂಡ್ ಎಂತ ನೀವೊಂದು ಹೇಳಿದ್ರಲ್ಲ, ಆ ರೀತಿಯ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಆಸೆಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ನನಗೆ ಸಾಧ್ಯ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ಬನ್ನಿ ಮಂಜುನಾಥ್. ಕವಿತಾ ಅವ್ರು ಏನ್ ಹೇಳಿದ್ರು ಗೊತ್ತಾಯ್ತಾ ನಿಮ್ಗೆ? ಅವ್ರು ಹೇಳಿದ್ರು ನೀವು ತುಂಬಾ ಒಳ್ಳೆಯವರು, ತುಂಬಾ ಒಳ್ಳೆ ಹುಡುಗ ನೀವು. ಅವ್ರು ಪ್ರಾಬಬ್ಲಿ ಆ ತರ ನೀವ್ ಹೇಗ್ ಬಯಸ್ತೀರಾ ಆ ತರ ಹೆಂಡತಿ ಆಗಕ್ ಸಾಧ್ಯ ಇಲ್ಲ, ಆ ತರ ಇರಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಷ್ಟು ಕ್ಲಿಯರ್ ಆಗಿ ಫಸ್ಟ್ ಟೈಮ್ ಯಾವ್ದ ವಧು ನನ್ ಶೋರ್ ಹೇಳಿದ್ರು. ಡಿಸಿಷನ್ ಓಕೆ ನಿಮ್ಗೆ? ಓಕೆ, ಹಾಗಿದ್ರೆ ಮಂಜುನಾ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸ್ವಯಂವರ. ಇವತ್ತು 15ನೇ ವಾರದ 4ನೇ ದಿವಸ ಇಂಟ್ರಾಕ್ಷನ್ ತುಂಬಾ ಆಯ್ತು. ಇಂಟ್ರಾಕ್ಷನ್ ಅಲ್ಲಿ ಪ್ರಾಬಬ್ಲಿ ಕವಿತೆ ಅನಿಸ್ತು ಮಂಜುನಾಥ್ ಅವರು ಒಳ್ಳೆಯವರು, ಬಟ್ ನಮಗೆ ಅವರು ಅನಿಸ್ತಾಗಲ್ಲ ಮಂಜುನಾಥ್ ಅವರು. ನಾಳೆ ಡಿಸಿಷನ್ 15ನೇ ವಾರದ ಕೊನೆ ಡಿಸಿಷನ್. ನಾಳೆ ನಮ್ ಕವಿತಾ ಡಿಸಿಷನ್ ಬರ್ತಾರೆ